ಬ್ಯಾಂಕಾಕ್ನಿಂದ ಮುಂಬೈಗೆ 11.82 ಕೋಟಿ ರೂಪಾಯಿ ಮೌಲ್ಯದ ಗಾಂಜಾ ಸಾಗಣೆ, ಮಾಜಿ ಮಿಸೆಸ್ ಅರೆಸ್ಟ್. ಮುಂಬೈ ಹೈಡ್ರೋಪೋನಿಕ್ ಗಾಂಜಾವನ್ನು ಅಕ್ರಮವಾಗಿ ಸಾಗಿಸಿದ್ದಕ್ಕಾಗಿ 28 ವರ್ಷದ ಮಾಡೆಲ್ ಒಬ್ಬರನ್ನು ಮುಂಬೈನಲ್ಲಿ ಬಂಧಿಸಲಾಗಿದೆ. ಬಂಧಿತ ಮಹಿಳೆ ಹರ್ಷ ಸನ್ನಿ, ಮಿಸೆಸ್ ಕೇರಳ 2025 ಸ್ಪರ್ಧೆಯ ವಿಜೇತೆಯಾಗಿದ್ದಾರೆ. ಈಕೆ ಬ್ಯಾಂಕಾಕ್ನಿಂದ ಭಾರತಕ್ಕೆ ಆಗಮಿಸಿದಾಗ ಅಧಿಕಾರಿಗಳು ನಿಯಮಿತ ಕಣ್ಗಾವಲು ಸಮಯದಲ್ಲಿ ಆಕೆಯ ನಡವಳಿಕೆಯನ್ನು ಅನುಮಾನಾಸ್ಪದವಾಗಿ ಕಂಡುಕೊಂಡ ನಂತರ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಆಕೆಯನ್ನು ತಪಾಸಣೆಗೆ ಒಳಪಡಿಸಿ ಬಂಧಿಸಲಾಗಿದೆ. ಕಸ್ಟಮ್ಸ್ ಅಧಿಕಾರಿಗಳ ಪ್ರಕಾರ ಹರ್ಷ ಸನ್ನಿ ಜೂನ್ 10ರಿಂದ 11ರ ರಾತ್ರಿ ಏರ್ ಇಂಡಿಯಾ ವಿಮಾನ TG351 ಮೂಲಕ ಬ್ಯಾಂಕಾಕ್ನಿಂದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದರು. ಸನ್ನಿಯವರ ನಡವಳಿಕೆಯನ್ನು ಗಮನಿಸಿದ ವಾಯು ಗುಪ್ತಚರ ಘಟಕ AIU ಮತ್ತು ಕಸ್ಟಮ್ಸ್ ಇಲಾಖೆಯ ಅಧಿಕಾರಿಗಳು ಆಕೆಯನ್ನು ತಡೆದರು. ಅವರ ಟ್ರಾಲಿ ಬ್ಯಾಗ್ ಅನ್ನು ಶೋಧಿಸಿದಾಗ ಅಧಿಕಾರಿಗಳು ಹಸಿರು ವಸ್ತು ತುಂಬಿದ 12 ನಿರ್ವಾತ ಮುಚ್ಚಿದ ಪ್ಲಾಸ್ಟಿಕ್ ಪ್ಯಾಕೆಟ್ಗಳನ್ನು ಕಂಡುಕೊಂಡರು. ನಾರ್ಕೋಟಿಕ್ ಡ್ರಗ್ಸ್ ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ NDPS ಕಿಟ್ ಬಳಸಿ ಸ್ಥಳದಲ್ಲೇ ನಡೆಸಿದ ರಾಸಾಯನಿಕ ಪರೀಕ್ಷೆಯು ವಸ್ತುವು ಉತ್ತಮ ಗುಣಮಟ್ಟದ ಹೈಡ್ರೋಪೋನಿಕ್ ಗಾಂಜಾ ಎಂದು ದೃಢಪಡಿಸಿತು. ಇದರ ನಂತರ ನಿಷೇಧಿತ ಮಾದಕ ದ್ರವ್ಯಗಳನ್ನು ಕಳ್ಳಸಾಗಣೆ ಮಾಡಿದ್ದಕ್ಕಾಗಿ ಕಸ್ಟಮ್ಸ್ ಇಲಾಖೆ ಹರ್ಷ ಸನ್ನಿಯನ್ನು NDPS ಕಾಯ್ದೆಯಡಿಯಲ್ಲಿ ಬಂಧಿಸಿದೆ. 11 ಕೆಜಿಗಿಂತ ಹೆಚ್ಚು ತೂಕವಿರುವ ಹೈಡ್ರೋಪೋನಿಕ್ ಗಾಂಜಾದ ಮೌಲ್ಯ 11.82 ಕೋಟಿ ರೂಗಳಾಗಿದೆ. ಮಿಸೆಸ್ ಕೇರಳ 2025ರ ಮಾಜಿ ಸ್ಪರ್ಧಿ ಹರ್ಷ ಸನ್ನಿ ಅವರನ್ನು ಫೋರ್ಟ್ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಯಿತು. ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಈ ಗಾಂಜಾವನ್ನು ಮುಂಬೈ ಅಥವಾ ದೇಶದ ಇತರ ಭಾಗಗಳಲ್ಲಿ ಎಲ್ಲಿಗೆ ತಲುಪಿಸಲು ಉದ್ದೇಶಿಸಲಾಗಿದೆ ಎಂಬುದನ್ನು ಕಂಡುಹಿಡಿಯಲು ತನಿಖೆ ನಡೆಯುತ್ತಿದೆ. ವರದಿ ಬಬನ್ ರಾವ್ ಕದಂ, 1X ನ್ಯೂಸ್, ಮುಂಬೈ.